ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ದಿನ ನಾವು 26ನೆಯ ಅಧ್ಯಾಯದ ಮುಂದುವರಿದ ಭಾಗ, 3ನೇ ಸ್ಕಂದದ 26ನೆಯ ಅಧ್ಯಾಯ, ಭೌತಿಕ ಪ್ರಕೃತಿಯ ಮೂಲ ತತ್ವಗಳು. ಇದರಲ್ಲಿ 49 ಶ್ಲೋಕಗಳನ್ನ ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೇವೆ. ಒಟ್ಟು 72 ಶ್ಲೋಕಗಳಿವೆ ಈ ಒಂದು ಅಧ್ಯಾಯದಲ್ಲಿ. ಈಗ ಮುಂದುವರಿಸ್ತಾ, ಈಗ ಕಳೆದ ವಾರದಲ್ಲಿ ಏನೆಲ್ಲ ನಾವು ತಿಳಿದುಕೊಂಡಿದ್ದೇವೆ, ಈ ಪ್ರಕೃತಿಯ ಮೂಲ ತತ್ವಗಳ ಒಂದು ಸೃಷ್ಟಿ ಯಾವ ರೀತಿಯಾಗಿ ಆಯಿತು ಅನ್ನುವುದನ್ನ ನಾವು ಹಂತ ಹಂತವಾಗಿ ತಿಳಿದುಕೊಂಡಿದ್ದೇವೆ. ಈಗ ಮುಂದುವರಿಸ್ತಾ ಕಾರ್ಯ ಸೃಷ್ಟಿ ಅಂತ ಹೇಳ್ತಾರೆ. ಈ ಕಾರ್ಯ ಸೃಷ್ಟಿಯ ಬಗ್ಗೆ ಮೊದಲು ಇಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ. ಕಪಿಲ ಮುನಿಗಳು ವಿವರಿಸ್ತಾ ಇದ್ದಾರೆ ಮುಂದಿನ 4 ಶ್ಲೋಕಗಳಲ್ಲಿ. ಶ್ರೀಮದ್ ಭಾಗವತ ಪುಸ್ತಕ ಇದ್ದವರು ಪುಸ್ತಕವನ್ನ ತೆರೆಯಿರಿ, ಅನುವಾದವನ್ನ ಓದುವವರು ಕೈ ಮೇಲೆತ್ತಬಹುದು. ಏತಾನ್ಯ ಸಂಹ್ಯತ್ಯ ಯದಾ ಮಹದಾದೀನಿ ಸಪ್ತ ವೈ ಕಾಲಕರ್ಮ ಗುಣೋಪೇತೋ ಜಗದಾದಿರುಪಾವಿಶತ್. ಶುಭ ಆರ್ಮತಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ: ಈ ಎಲ್ಲ ತತ್ವಗಳು ಮಿಶ್ರವಾಗದೇ ಇದ್ದವು. ಆಗ ಸೃಷ್ಟಿಯ ಮೂಲನಾದ ದೇವೋತ್ತಮ ಪರಮಪುರುಷನು ಬ್ರಹ್ಮಾಂಡವನ್ನು ಪ್ರವೇಶಿಸಿದನು. ಅವನೊಂದಿಗೆ ಕರ್ಮ, ಕ್ರಿಯೆ ಮತ್ತು ಪ್ರಕೃತಿ ಗುಣಗಳ ಲಕ್ಷಣಗಳು 7 ವಿಭಾಗಗಳಲ್ಲಿ ಪೂರ್ಣ ಭೌತಿಕ ಶಕ್ತಿಗಳು ಇದ್ದವು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಕಾಲ, ಕರ್ಮ ಮತ್ತೆ ಗುಣದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈ ಕಾರಣಗಳ ಉತ್ಪತ್ತಿಯನ್ನ ಈಗಾಗಲೇ ಹೇಳಲಾಗಿದೆ. ಅಂದ್ರೆ ಇಲ್ಲಿಯವರೆಗೆ ಏನೆಲ್ಲ ಸೃಷ್ಟಿಗೆ ಅಗತ್ಯವಾದ ವಸ್ತುಗಳಿವೆಯೋ ಅವುಗಳನ್ನ ಕಾರಣದ ಉತ್ಪತ್ತಿ ಅಂತೇಳಿ ಹೇಳಿದ್ದಾರೆ. ಈಗ ಮುಂದುವರಿಸ್ತಾ ಪರಿಣಾಮದ ಉಗಮವನ್ನ ತಿಳಿಸ್ತಾ ಇರುವಂತಹದ್ದು. ಸಾಮಾನ್ಯವಾಗಿ ಹೇಳುವುದಾದ್ರೆ, ಒಂದು ಅಡಿಗೆ ಬಗ್ಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ನಾವು ಸಂಗ್ರಹಿಸಿದ ಮಾತ್ರಕ್ಕೆ ಆಹಾರ ತಯಾರಾಗುವುದಿಲ್ಲ. ತರಕಾರಿಯನ್ನೆಲ್ಲ ತಂದು ಅಡಿಗೆ ಮನೆಯಲ್ಲಿ ಇಟ್ಟು ಕೂಡಲೇ ಅಲ್ಲಿ ಅದು ತರಕಾರಿಗಳೆಲ್ಲ ಒಟ್ಟಿಗೆ ಸೇರಿ ಅದು ಸಾಂಬಾರಾಗುವುದಿಲ್ಲ. ಅಲ್ಲಿ ಯಾರಾದ್ರೂ ಒಬ್ರು ಬೇಕು, ಅದೆಲ್ಲವನ್ನು ಕೂಡ ಮಿಶ್ರಣ ಮಾಡಿ ಸಮವಾದ ಪ್ರಮಾಣದಲ್ಲಿ ಮಿಶ್ರಣವನ್ನ ಮಾಡಬೇಕು. ಹಾಗೆ ಈ ಬ್ರಹ್ಮಾಂಡಕ್ಕೆ ಅಗತ್ಯವಾದಂತಹ ಪಂಚಮಹಾಭೂತಗಳು, ಅಹಂಕಾರ, ತ್ರಿಗುಣಗಳು, ಇದೆಲ್ಲವೂ ಕೂಡ ಇದ್ರೂ ಕೂಡ ಅವುಗಳು ಕೆಲಸ ಮಾಡಬೇಕು, ಒಟ್ಟಿಗೆ ಸೇರಿ ಕೆಲಸವನ್ನ ಮಾಡಬೇಕು. ಅದಕ್ಕೆ ಆ ಭಗವಂತನ ಪ್ರವೇಶ ಆಗಬೇಕು. ಭಗವಂತನ ಪ್ರವೇಶ ಆಗದೇ ಇದ್ರೆ ಅಲ್ಲಿ ಆ ಒಂದು ಸೃಷ್ಟಿಯು ಮುಂದುವರಿಯುವುದಿಲ್ಲ, ಅಥವಾ ಅಲ್ಲಿ ಯಾವುದೇ ಚಲನೆಯು ಉಂಟಾಗುವುದಿಲ್ಲ, ಕಾರ್ಯವು ಉಂಟಾಗುವುದಿಲ್ಲ. ಹಾಗಾಗಿ ಇಲ್ಲಿ ಈ ಒಂದು ವಿಭಾಗಕ್ಕೆ ಕಾರ್ಯ ಸೃಷ್ಟಿ ಅಂತ ಹೇಳಿ ಕರೆದಿದ್ದಾರೆ. ಹೇಗೆ ಒಬ್ಬ ವ್ಯಕ್ತಿಯ ಶರೀರವು, ಅದರಲ್ಲಿ ಜೀವಾತ್ಮ ಇಲ್ಲದೆ ಹೋದ್ರೆ ಅದು ನಾಶವಾಗ್ತದೆ, ಅದು ವಾಸಕ್ಕೆ ಯೋಗ್ಯವಾಗಿರುವುದಿಲ್ಲ. ಆ ಜೀವಾತ್ಮನು ಶರೀರವನ್ನ ತ್ಯಾಗ ಮಾಡಿದಾಗ
ನಂತರ ಆ ಶರೀರವು ಆ, ಒಂದು ಕ್ರಿಯೆಯನ್ನ ಹೊಂದಿರುವುದಿಲ್ಲ, ಯಾವುದೇ ಕಾರ್ಯವನ್ನ ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆ ಸೃಷ್ಟಿಯ ಪ್ರಾರಂಭದಲ್ಲಿಯೂ ಕೂಡ ಈ ಎಲ್ಲಾ ತತ್ವಗಳು ಉಗಮವಾಗಿದ್ರೂ ಕೂಡ ಅಲ್ಲಿ ಏನೋ ಒಂದು ಕೊರತೆ ಇದೆ, ಇನ್ನು ಕೂಡ ಕಾರ್ಯ ಪ್ರಾರಂಭ ಆಗಲಿಲ್ಲ. ಇದು ಈಗ ಯಾವ ರೀತಿಯಾಗಿ ಈ ಕಾರ್ಯ ಸೃಷ್ಟಿ ಆಗ್ತದೆ, ಈ ಕಾರ್ಯವು ಹೇಗೆ ಪ್ರಾರಂಭವಾಗ್ತದೆ ಅನ್ನುವುದನ್ನ ಈಗ ಮುಂದುವರಿಸ್ತಾ ಮುಂದಿನ ಶ್ಲೋಕಗಳಲ್ಲಿ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಹೇಗೆ ಬ್ರಹ್ಮ ಸಂಹಿತೆಯಲ್ಲಿ ತಿಳಿಸಿದ್ದಾರೆ, ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ. ಆ ಭಗವಂತ ಪ್ರತಿಯೊಂದು ಅಂಡಾಣುವಿನಲ್ಲಿಯೂ ಇದ್ದಾನೆ, ಪ್ರತಿಯೊಂದು ಪರಮಾಣುವಿನಲ್ಲಿಯೂ ಇದ್ದಾನೆ. ಅವನ ಇರುವಿಕೆಯಿಂದ ಅಲ್ಲಿ ಕಾರ್ಯವು ನಡೆಯುತ್ತಾ ಇದೆ. ಈ ಪಂಚಮಹಾಭೂತಗಳು ಮತ್ತು ಈ ಮಹತ್ತತ್ವ, ಅಹಂಕಾರ, ಇವುಗಳೆಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸಿ ಕಾರ್ಯವನ್ನ ಮಾಡುವಂತಹ ಒಂದು ಕೆಲಸ ಈಗ ಭಗವಂತನಿಂದ ನಡೆಯಬೇಕಾಗಿದೆ. ಆ ಕಾರಣಕ್ಕಾಗಿ ಇಲ್ಲಿ ವಿರಾಟ್ ಪುರುಷನ ವಿವರಣೆಯು ಕೂಡ ಬರ್ತಾ ಇದೆ. ತತಸ್ತೇನಾನುವಿದ್ಯೇಭ್ಯೋ ಯುಕ್ತೋಭ್ಯೋ ಅಚೇತನಂ ಉತ್ಥಿತಂ ಪುರುಷೋ ಯಸ್ಮಾದುತ್ತಿಷ್ಠದಸೌ ವಿರಾಟ್. ಲೀಲಾವತಿ ಮಾತಾಜಿ. ಅನುವಾದ: ಆ ಸಪ್ತತತ್ವಗಳು ಕ್ರಿಯಾಶೀಲವಾದವು, ಭಗವಂತನ ಸಾನ್ನಿಧ್ಯದಲ್ಲಿ ಒಂದಾದವು. ಆಗ ಒಂದು ಬುದ್ಧಿರಹಿತ ಅಂಡವು ಉದಿಸಿತು, ಅದರಿಂದ ಪ್ರಸಿದ್ಧ ವಿರಾಟ್ ವ್ಯಕ್ತಿ ಉದ್ಭವಿಸಿದನು. ಹರೇ ಕೃಷ್ಣ. ಈ ಒಂದು ಸೃಷ್ಟಿ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರೆ, ತಾಯಿಯ ಗರ್ಭದಲ್ಲಿ ಮಗುವಿನ ಒಂದು ಸೃಷ್ಟಿ ಅಥವಾ ರಚನೆ ಯಾವ ರೀತಿಯಾಗಿ ನಡೀತದೆ ಅದೇ ರೀತಿಯಾಗಿ ಇಲ್ಲಿ ನಡೀತಾ ಇರುವಂತದ್ದು ನಾವು ಗೋಲೋಕ ಚಾರ್ಟ್ ನಲ್ಲಿ ನೋಡಬಹುದು. ಈ ಒಂದು ಚಿತ್ರದಲ್ಲಿ ಇಲ್ಲಿ ಕಾರಣೋದಕಶಾಹಿ ವಿಷ್ಣು ಇದ್ದಾರೆ. ಅವರ ಶರೀರದಿಂದ ಅನೇಕ ಬ್ರಹ್ಮಾಂಡಗಳು ಹೊರಗೆ ಬರ್ತಾ ಇದೆ. ಇಲ್ಲಿ ಚಿನ್ನದ ಮೊಟ್ಟೆಗಳ ರೀತಿಯಲ್ಲಿ ಕಾಣ್ತಾ ಇರುವಂತದ್ದು. ಆ ಒಂದು ಬ್ರಹ್ಮಾಂಡವನ್ನ ಇಲ್ಲಿ ವಿವರಿಸಿ ಕೊಟ್ಟಿರುವಂತದ್ದು. ಈಗ ಈ ಒಂದು ಚಿತ್ರ ಏನಿದೆ ಇದಿಷ್ಟು, ಇದು ಇಲ್ಲಿ ಕಾಣ್ತಾ ಇರುವ ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ಕೂಡ ಇದೇ ರೀತಿಯಾಗಿ ಇರುವಂತದ್ದು. ನಮಗೆ ತಿಳಿಯಲಿ ಅಂತ ಹೇಳಿ ಒಂದನ್ನ ಬಿಡಿಸಿ ತೋರಿಸಿದ್ದಾರೆ. ಭಗವಂತ ಈ ಒಂದು ಬ್ರಹ್ಮಾಂಡವನ್ನ ಪ್ರವೇಶ ಮಾಡಿ ಗರ್ಭೋದಕಶಾಹಿ, ಗರ್ಭ ಉದಕ ಅಂತ ಹೇಳಿದ್ರೆ ನೀರು, ಉದಕವನ್ನ ಸೃಷ್ಟಿ ಮಾಡಿ ಅದರಲ್ಲಿ ತಾನು ಪವಡಿಸಿ ತನ್ನ ನಾಭೀ ಕಮಲದಿಂದ ಆ ಬ್ರಹ್ಮನನ್ನ ಸೃಷ್ಟಿ ಮಾಡಿದ್ದಾನೆ. ಆ ಬ್ರಹ್ಮನ ಒಂದು ಸೃಷ್ಟಿಯಲ್ಲಿ 14 ಲೋಕಗಳಿವೆ. ಈ 14 ಲೋಕಗಳು ಅದು ಹೇಗೆ ಅಂತ ಹೇಳಿದ್ರೆ ಅದು ಭಗವಂತನ ಶರೀರ ಇದ್ದ ಹಾಗೆ, ಅದು ವಿರಾಟ್ ರೂಪ. ಇದು ಒಂದು ರೀತಿಯಾದಂತಹ ಕಾಲ್ಪನಿಕ ರೂಪ. ಅಂದ್ರೆ ಅಲ್ಲಿ ವಿರಾಟ್ ಪುರುಷ ಆ ರೀತಿಯಾಗಿ ಒಬ್ಬ ನಿಂತಿದ್ದಾನೆ ಅಂತ ಹೇಳಿ ಅರ್ಥ ಅಲ್ಲ. ಆ 14 ಲೋಕಗಳನ್ನ ಭಗವಂತನ ವಿವಿಧ ಶರೀರದ ಭಾಗಗಳಿಗೆ, ಅಂಗಗಳಿಗೆ ಹೋಲಿಸಿ ಹೇಳುವಂತಹದ್ದು. ಅಂದ್ರೆ ಇದು ಒಂದು ಪ್ರಮಾಣೀಭೂತವಾದಂತಹ ಒಂದು ಕಾಲ್ಪನಿಕವಾದಂತಹ ವಿಚಾರ. ಅಂದ್ರೆ ಶ್ರೀಮದ್ ಭಾಗವತದಲ್ಲೇ ತಿಳಿಸಿರುವಂತಹ ಒಂದು ವಿಚಾರವಾಗಿದೆ. ಕಾಲ್ಪನಿಕ ಅಂತ ಹೇಳಿದ್ರೆ ಯಾವುದು ಇಲ್ಲದೆ ಇರುವಂತದ್ದು ಅಂತಲ್ಲ. ಇದು ಶ್ರೀಮದ್ ಭಾಗವತ ಈ ರೀತಿಯಾಗಿ ನಮಗೆ ಈ ಒಂದು ಸೃಷ್ಟಿಯ ವಿಚಾರವನ್ನ ತಿಳಿಸಿ ಹೇಳ್ತಾ ಇರುವಂತಹದ್ದು. ಈ ಅಂಡ ಉದಿಸಿದೆ ಅಂತ ಹೇಳ್ತಾರೆ, ಬುದ್ಧಿರಹಿತ ಅಂಡ ಉದಿಸಿತು ಅಂತ ಹೇಳಿ. ಅದು ಈ ಅಂಡ, ಇಲ್ಲಿ ಚಿನ್ನದ ಬಣ್ಣದಲ್ಲಿ ಏನ್ ನಾವು ಕಾಣ್ತೇವೆ ಅದು ಆ ಒಂದು ಅಂಡ. ಈಗ ಈ ಅಂಡದೊಳಗೆ ಭಗವಂತ ಪ್ರವೇಶವನ್ನ ಮಾಡಬೇಕು. ಏತದಂಡಂ ವಿಶೇಷಾಖ್ಯಂ ಕ್ರಮವೃದ್ಧಿರ್ಧ್ವತ್ತೋತ್ತರೈ ತೋಯಾದಿಭಿ ಪರಿವೃತಂ ಪ್ರಧಾನೇನಾವೃತೈರ್ಬಹಿ ಯತ್ರ ಲೋಕಮಿತಾನೋಯಂ ರೂಪಂ ಭಗವತೋ ಹರೇ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ಜಿ. ಈ ಅಂಡಾಕಾರದಲ್ಲಿರುವ ಬ್ರಹ್ಮಾಂಡವು ಭೌತಿಕ ಶಕ್ತಿಯ ಅಭಿವ್ಯಕ್ತಿ ಎಂದು ಹೇಳಲಾಗಿದೆ. ಜಲ, ವಾಯು, ಅಗ್ನಿ, ಆಕಾಶ, ಅಹಂಕಾರ ಮತ್ತು ಮಹತ್ತತ್ವದ ಅದರ ಪದರಗಳು ಒಂದರ ನಂತರ ಮತ್ತೊಂದು ದಪ್ಪದಲ್ಲಿ ಹೆಚ್ಚುತ್ತಾ ಹೋಗುತ್ತವೆ. ಪ್ರತಿಯೊಂದು ಪದರವು ಅದರ ಹಿಂದಿನ ಪದರಕ್ಕಿಂತ 10ರಷ್ಟು ದೊಡ್ಡದಾಗಿರುತ್ತದೆ. ಅಂತಿಮವಾದ ಬಾಹ್ಯ ಪದರವು ಪ್ರಧಾನದಿಂದ ಆವೃತವಾಗಿದೆ.
ಈ ಅಂಡದಲ್ಲಿ ಶ್ರೀಹರಿಯು ಹರಿಯ ವಿಶ್ವರೂಪವಿದೆ. 14 ಗ್ರಹವ್ಯೂಹಗಳು ಅವನ ದೇಹದ ಭಾಗಗಳಾಗಿವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಆ ಒಂದು ಅಂಡ ಯಾವ ರೀತಿಯಾಗಿ ಆ ಮೊಟ್ಟೆ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ಕನ್ನಡದಲ್ಲಿ ಹೇಳುವುದಾದ್ರೆ, ಅದು ಈ ಒಂದು ಪದರಗಳಿಂದ ಮಾಡಲ್ಪಟ್ಟಿದೆ. ಒಂದು ತೆಂಗಿನಕಾಯಿಗೂ ಹೋಲಿಸಬಹುದು. ಈಗ ತೆಂಗಿನಕಾಯಿಯ ಹೊರಗಡೆ ನಾರು ಇರ್ತದೆ, ಅದರ ಒಳಗಡೆ ಗಟ್ಟಿಯಾದಂತಹ ಚಿಪ್ಪು ಇರ್ತದೆ, ಮತ್ತೆ ಅದರ ಒಳಗಡೆ ಮೆದುವಾದಂತಹ ಬಿಳ್ಳಗಿನ ಭಾಗ ಇರ್ತದೆ, ಯಾವುದನ್ನು ನಾವು ಆಹಾರವಾಗಿ ಉಪಯೋಗಿಸ್ತೇವೆ. ಅದರ ಒಳಗಡೆ ನೀರು ಇರ್ತದೆ. ಈ ರೀತಿ ಒಂದರ ಒಳಗೆ ಒಂದರ ಒಂದು ಪದರ ಇರ್ತದೆ. ಕೊನೆಯದಾಗಿರುವಂಥದ್ದು ಒಳಗಡೆ ನೀರು. ಹಾಗೆ ಇಲ್ಲಿಯೂ ಕೂಡ ಈ ಕಾರಣೋದಕ, ಉದಕ ಅಂತ ಹೇಳಿದ್ರೆ ನೀರು, ಕಾರಣ ನೀರು ಅಂತ ಹೇಳ್ಬೋದು, ಅದು ಇರುವುದನ್ನು ಇಲ್ಲಿ ನಾವು ಈ ಚಿತ್ರದಲ್ಲಿಯೂ ಕೂಡ ಕಾಣಬಹುದು. ಆದ್ರೆ ಇಲ್ಲಿ ಪದರಗಳು ಅಂತ ಹೇಳಿದ್ರೆ ಇದು 7 ಪದರಗಳ ವಿಚಾರ. ಇಲ್ಲಿ ಹೇಳಿರುವಂಥದ್ದು 7 ವಿಭಾಗಗಳಲ್ಲಿ ಇದನ್ನ ತಿಳಿಯಬಹುದು ಅಂತ ಹೇಳಿ. ಸಪ್ತ ತತ್ವಗಳು ಅಂತ ಹೇಳಿದ್ದಾರೆ. ಸಪ್ತ ತತ್ವಗಳು ಯಾವುದು? ಮೊದಲನೇದಾಗಿ ಮಣ್ಣು. ಹಿಂದಿನ ಪ್ರಕೃತಿಯ ಮೂಲ ತತ್ವಗಳನ್ನ ಏನು ವಿವರಿಸಿದ್ದೇವೆ, ಅದು ಯಾವ ರೀತಿಯಾಗಿ ಸೃಷ್ಟಿಯಾಗಿದೆ ಅದೇ ಆಧಾರದಲ್ಲಿ ಇಲ್ಲಿ ಪದರಗಳಿವೆ. ಇದು ಮಣ್ಣು ಅಥವಾ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಅಹಂಕಾರ, ಮಹತ್ತತ್ವ. ಮಹತ್ತತ್ವದಲ್ಲಿ ತ್ರಿಗುಣಗಳು ಇದ್ದಾಗ ಅದು ಮಹತ್ತತ್ವ, ಇಲ್ಲದೆ ಹೋದರೆ ಅದು ಪ್ರಧಾನ. ಅದನ್ನು ಇಲ್ಲಿ ಹೇಳಿರುವಂತದ್ದು ಬಾಹ್ಯ ಪದರ ಪ್ರಧಾನವಾಗಿದೆ. ಈ 7 ಪದರಗಳು ಈ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಇಲ್ಲ. ಇದು ನಿಜವಾಗಿ ಹೇಗಿದೆ ಅಂತ ಹೇಳಿದ್ರೆ ನಮಗೆ ಎಲ್ಲವನ್ನು ಚಿತ್ರದಲ್ಲಿ ತೋರಿಸಲಿಕ್ಕೂ ಅಸಾಧ್ಯ ಆಗುವುದಿಲ್ಲ. ಈ ಭೂಮಿಯ ಪದರ ಏನಿದೆ ಇದರ 10 ಪಟ್ಟು ನೀರಿನ ಪದರ ಇರ್ತದೆ, ಇದರ 10 ಪಟ್ಟು ಬೆಂಕಿ, ಅದರ 10 ಪಟ್ಟು ಗಾಳಿ, ಅದರ 10 ಪಟ್ಟು ಆಕಾಶ, ಹಾಗೆ ಅದರ 10 ಪಟ್ಟು ಹೆಚ್ಚಿನದ್ದು ಮುಂದಕ್ಕೆ ಹೋದ ಹಾಗೆ ಇರ್ತದೆ. ಹಾಗೆ ನೋಡಿದ್ರೆ ಈ ಪದರವೇ ಈ ಅಂಡದ ಬಹುಭಾಗವನ್ನ ಆವರಿಸಿಕೊಂಡಿರುತ್ತದೆ. ಅದರ ಒಳಗಡೆ ಇರುವಂತಹ ಏನು ಜಾಗ ಇದೆ ಅದು ತುಂಬಾ ಚಿಕ್ಕದು, ಬಹಳ ಸಣ್ಣದಾಗಿರ್ತದೆ. ಅಂಡವು ಹೊರಗಿನಿಂದ ದೊಡ್ಡದಾಗಿ ಕಂಡ್ರೂ ಕೂಡ ಅದರ ಒಳಗಡೆ ಇರುವಂತಹ ಸ್ಥಳ ಆ ಅಂಡಕ್ಕೆ ಹೋಲಿಸಿದ್ರೆ ಅದು ತುಂಬಾ ಸಣ್ಣದಾಗಿ ಇರ್ತದೆ. ಯಾಕಂದ್ರೆ ಈ ಪದರಗಳೇ ಅಷ್ಟೊಂದು ದಪ್ಪವಾಗಿರುತ್ತದೆ. ಯಾಕಂದ್ರೆ ಅದರ ಪ್ರತಿಯೊಂದರ 10 ಪಟ್ಟು ಆ ಪದರಗಳು ಇರುವ ಕಾರಣಕ್ಕಾಗಿ. ಭಾರತದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಬ್ರಹ್ಮಾಂಡದ ವಿಸ್ತೀರ್ಣಗಳನ್ನು ಇಲ್ಲಿ ಅಂದಾಜು ಮಾಡಲಾಗಿದೆ. ಹೊರ ಆವರಣವನ್ನು ಜಲ, ವಾಯು, ಅಗ್ನಿ, ಆಕಾಶ, ಅಹಂಕಾರ ಮತ್ತು ಮಹತ್ತತ್ವದ ಪದರುಗಳಿಂದ ಮಾಡಲಾಗಿದೆ. ಹಿಂದಿನದಕ್ಕಿಂತ 10 ಪಟ್ಟು ದೊಡ್ಡದಾಗಿದೆ. ಬ್ರಹ್ಮಾಂಡದ ಪೊಳ್ಳಿನಲ್ಲಿರುವ ಪ್ರದೇಶವನ್ನು ಯಾವುದೇ ಮಾನವ ವಿಜ್ಞಾನಿಯಿಂದ ಅಥವಾ ಯಾರಿಂದ ಅಳೆಯಲು ಸಾಧ್ಯವಾಗುವುದಿಲ್ಲ. ಈ ರೀತಿ ಈ ಒಂದು ನಮ್ಮ ಸಣ್ಣದಾದಂತಹ ಬುದ್ಧಿಗೆ ನಿಲುಕದೇ ಇರುವಂತಹ ವಿಚಾರ ಇದು. ಇನ್ನು ಬ್ರಹ್ಮದೇವನಿಗೆ ಚತುರ್ಮುಖ ಅಂತ ಹೇಳ್ತಾರೆ. 4 ತಲೆಗಳಿವೆ. ಈ 4 ತಲೆಗಳು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ನಿರ್ವಹಣೆ ಮಾಡಬೇಕು ಅದಕ್ಕೆ. ಆದ್ರೆ ನಮ್ಮಲ್ಲಿರುವಂತಹ ಬ್ರಹ್ಮಾಂಡ ಎಲ್ಲಕ್ಕಿಂತಲೂ ಚಿಕ್ಕದು ಅಂತ ಹೇಳ್ತಾರೆ. ಶ್ರೀಕೃಷ್ಣನು ದ್ವಾರಕೆಯಲ್ಲಿರುವಾಗ ಬ್ರಹ್ಮದೇವನು ಒಂದು ಸಲ ಅವರನ್ನ ಭೇಟಿ ಮಾಡಲಿಕ್ಕೆ ಬಂದಾಗ ಬ್ರಹ್ಮದೇವನು ಶ್ರೀಕೃಷ್ಣನ ಕಾವಲುಗಾರರಲ್ಲಿ ಹೇಳಿ ಕಳಿಸ್ತಾರೆ, ಬ್ರಹ್ಮ ಬಂದಿದ್ದೇನೆ ಅಂತ ಹೇಳಿ. ಆಗ ಕೃಷ್ಣ ಮತ್ತೆ ಹೇಳಿ ಕಳಿಸ್ತಾರೆ, ಯಾವ ಬ್ರಹ್ಮ ಅಂತೇಳಿ. ಅಂದ್ರೆ ಬ್ರಹ್ಮಾಂಡದಲ್ಲಿ ಅನೇಕ ಬ್ರಹ್ಮಾಂಡಗಳಿವೆ. ಪ್ರತಿಯೊಂದು ಬ್ರಹ್ಮಾಂಡದಲ್ಲಿಯೂ ಬೇರೆ ಬೇರೆ ಬ್ರಹ್ಮರಿದ್ದಾರೆ. ಅವರಿಗೆ ಬೇರೆ ಬೇರೆ ಸಂಖ್ಯೆಯ ತಲೆಗಳಿವೆ. ನಮ್ಮ ಬ್ರಹ್ಮಾಂಡವು ತುಂಬಾ ಚಿಕ್ಕದು ಮತ್ತು ನಮಗಿರುವಂಥದ್ದು ಚತುರ್ಮುಖ ಬ್ರಹ್ಮ. ಅದೇ ರೀತಿ ಅನೇಕ ಬ್ರಹ್ಮರುಗಳಿಗೆ ಬೇರೆ ಬೇರೆ ಸಂಖ್ಯೆಯ ತಲೆ ಇದೆ. ಅಂದ್ರೆ ಅಷ್ಟು ದೊಡ್ಡ ಒಂದು ನಿರ್ವಹಣೆಯ ಜವಾಬ್ದಾರಿಯನ್ನ ಬ್ರಹ್ಮನಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ದೊಡ್ಡ ಬ್ರಹ್ಮಾಂಡ ಇದ್ದಾಗ ಅಷ್ಟು ಅಧಿಕವಾದಂತಹ ಶಿರಗಳನ್ನ ಬ್ರಹ್ಮದೇವನು ಹೊಂದಿರ್ತಾನೆ ಅನ್ನೋದನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಮುಂದುವರಿಸ್ತಾ 53ನೆಯ ಶ್ಲೋಕ. ಹಿರಣ್ಮಯ ದಂಡ ಕೋಶಾದುತ್ಥಾಯ ಸಲಿಲೇಶಯಾತ್ ತಮಾವಿಶ್ಯ ಮಹಾದೇವೋ ಬಹುಧಾ ನಿರ್ಭಿವೇದಷ್ಖಂ. ಉಮಾಕುಲಕರ್ಣಿ ಮಾತಾಜಿ.
ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದ್ ಕಿ ಜೈ. ವಿರಾಟ ಪುರುಷನಾದ ದೇವೋತ್ತಮ ಪರಮಪುರುಷನು ನೀರಿನ ಮೇಲೆ ತೇಲುತ್ತಿರುವ ಆ ಚಿನ್ನದ ಅಂಡವನ್ನು ಪ್ರವೇಶಿಸಿದನು ಮತ್ತು ಅವನು ಅದನ್ನು ಹಲವು ವಿಭಾಗಗಳಾಗಿ ವಿಂಗಡಿಸಿದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈಗ ಈ ಒಂದು ಅಂಡ ಭಗವಂತ ಪ್ರವೇಶ ಮಾಡಿ ಅದರಲ್ಲಿ ಅನೇಕ ವಿಭಾಗಗಳನ್ನು ಮಾಡಿದ್ದಾರೆ. ಈ ವಿಭಾಗಗಳನ್ನು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬಹುದು? ವಿರಾಟ್ ಪುರುಷನ ಒಂದು ಶರೀರ ಅಂತ ಹೇಳಿದ್ರೆ ಆ ಶರೀರದಲ್ಲಿ ಕಾಲು ಇದೆ, ಕೈ ಇದೆ, ಹೊಟ್ಟೆ ಇದೆ, ತಲೆ ಇದೆ. ಇದೆಲ್ಲ ಒಂದೊಂದು ವಿಭಾಗ. ಒಂದೊಂದು ವಿಭಾಗಕ್ಕೂ ಒಬ್ಬೊಬ್ಬ ಮುಖ್ಯಸ್ಥರನ್ನ ನೇಮಕ ಮಾಡಲಾಗಿದೆ. ಹೇಗೆ ನಮಗೆ ಹುಷಾರಿಲ್ಲದಿದ್ದಾಗ ನಮಗೆ ಕಣ್ಣಿನಲ್ಲಿ ನೋವಿದ್ರೆ ಕಣ್ಣಿನ ಸ್ಪೆಷಲಿಸ್ಟ್ ಹತ್ರ ಹೋಗ್ತೇವೆ. ಕಿವಿ ಸಮಸ್ಯೆ ಇದ್ರೆ ಕಿವಿಯ ಒಂದು ಗಂಟಲು ಕಿವಿ ENT ಸ್ಪೆಷಲಿಸ್ಟ್ ಹತ್ರ ಹೋಗ್ತೇವೆ ನಾವು. ಅಥವಾ ಮೂಳೆಯಲ್ಲಿ ಸಮಸ್ಯೆ ಇದ್ರೆ ಮೂಳೆಯ ಸ್ಪೆಷಲಿಸ್ಟ್ ಅಥವಾ ಚರ್ಮದಲ್ಲಿ. ಹೀಗೆ ನಮ್ಮ ಒಂದೊಂದು ಅಂಗದ ಸಮಸ್ಯೆಗೂ ನಾವು ಒಬ್ಬೊಬ್ಬ ವೈದ್ಯರ ಹತ್ರ ನಾವು ಹೋಗುವುದುಂಟು. ಅದೇ ರೀತಿ ಇಲ್ಲಿ ಈ ಒಂದು ಬ್ರಹ್ಮಾಂಡದಲ್ಲಿರುವಂತಹ ವಿರಾಟ್ ಪುರುಷನ ಒಂದು ರೂಪ ಏನಿದೆ ಅದನ್ನ ಬೇರೆ ಬೇರೆ ವಿಭಾಗಗಳನ್ನಾಗಿ ಮಾಡಿ ಇಲ್ಲಿ ವಿವರಿಸ್ತಾ ಇದ್ದಾರೆ. ಆ ಬೇರೆ ಬೇರೆ ವಿಭಾಗಗಳಲ್ಲಿ ಇರುವಂತಹ ಇಂದ್ರಿಯಗಳು ಯಾವುದು ಮತ್ತು ಅದರ ಅಧಿದೇವತೆ ಯಾರು ಅನ್ನುವುದನ್ನ ಇಲ್ಲಿ ನಾವು ಮುಂದಿನ ಶ್ಲೋಕಗಳಲ್ಲಿ ತಿಳಿಯುವಂತಹದ್ದು. ಅಲ್ಲಿಗೆ ಈ ಒಂದು ಅಧ್ಯಾಯ ಪೂರ್ಣಗೊಳ್ಳುತ್ತದೆ. 54ನೆಯ ಶ್ಲೋಕದಲ್ಲಿ ಮೊದಲು ಸೃಷ್ಟಿಯಾದದ್ದು ಅಥವಾ ಮೊದಲು ರೂಪುಗೊಂಡದ್ದು ಬಾಯಿ. 54ನೆಯ ಶ್ಲೋಕ. ನಿರಭಿದ್ಯತಾಸ್ಯ ಪ್ರಥಮಂ ಮುಖಂ ವಾಣೀ ತತೋ ಭವತ್ ವಾಣ್ಯಾವಹ್ನಿರಥೋ ನಾಸೇ ಪ್ರಾಣೋತೋ ಘ್ರಾಣ ಏತಯೋ. ಶುಭಾರ್ಮತಜಿ. ಹರೇ ಕೃಷ್ಣ ಪ್ರಭುಜಿ. ಎಲ್ಲಕ್ಕಿಂತ ಮೊದಲು ಅವನಲ್ಲಿ ಬಾಯಿಯು ಕಾಣಿಸಿತು, ಅನಂತರ ವಾಗೀಂದ್ರಿಯವು ಮೂಡಿತು. ಅದಕ್ಕೆ ಅಧಿದೇವತೆಯಾದ ಅಗ್ನಿದೇವನು ಬಂದನು. ಅನಂತರ 2 ನಾಸಿಕ ರಂಧ್ರಗಳು ಮೂಡಿದವು ಮತ್ತು ಅವುಗಳಲ್ಲಿ ಘ್ರಾಣೇಂದ್ರಿಯ ಪ್ರಾಣವಾಯುಗಳು ತೋರಿದವು. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಈ ಒಂದು ಪಟ್ಟಿಯನ್ನ ನಾವು ತಿಳಿದುಕೊಳ್ಳಬಹುದು. ಮುಖವು ಮೊದಲು ಸೃಷ್ಟಿಯಾಗಿರುವಂತಹದ್ದು. ಮುಖದಿಂದ ನಾವು ಮಾತನಾಡುವಂತಹದ್ದು. ಮಾತಿಗೆ ಅಧಿದೇವತೆಯಾಗಿರುವಂತಹ ದೇವರು ವಹ್ನಿ ಅಂತ ಹೇಳ್ತಾರೆ, ಅಥವಾ ಅಗ್ನಿದೇವರು. ಅವರ ಒಂದು ಮುಖಂಡತ್ವದಲ್ಲಿ ಅಥವಾ ಅವರ ಒಂದು ಜವಾಬ್ದಾರಿಯಲ್ಲಿ ಈ ಒಂದು ಬಾಯಿ ಅಥವಾ ಮಾತು ಹೊರಹೊಮ್ಮುತ್ತದೆ. ನಂತರ ಎರಡನೇದಾಗಿ ನಾಸಿಕ ರಂಧ್ರಗಳು, ಮೂಗು ಸೃಷ್ಟಿಯಾಯಿತು. ಮೂಗಿನಿಂದ ನಾವು ಘ್ರಾಣೇಂದ್ರಿಯ ವಾಸನೆಯನ್ನು ತೆಗೆದುಕೊಳ್ಳುವಂತಹದ್ದು. ಅದಕ್ಕೆ ಅಧಿದೇವತೆ ಯಾರು? ಪ್ರಾಣವಾಯು. 55ನೇ ಶ್ಲೋಕ. ಘ್ರಾಣಾತ್ ವಾಯು ಅಭಿದ್ಯೇತಾಂ ಅಕ್ಷಿಣೀ ಚಕ್ಷು ಏತಯೋ ತಸ್ಮಾತ್ ಸೂರ್ಯನಭಿದ್ಯೇತಾಂ ಕರ್ಣೌ ಶ್ರೋತ್ರಂ ತಥಾ ದಿಶಾ. ಶ್ಯಾಮ್ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಪ್ರಭುಸೆ ಪ್ರಣಾಮ. ಹರೇ ಕೃಷ್ಣ. ಅನುವಾದ. ಪ್ರಾಣೇಂದ್ರಿಯದ ಅಭಿವ್ಯಕ್ತಿಯಾದೊಡನೆ ಅದರ ಅಧಿದೇವತೆಯಾದ ವಾಯುದೇವನು ಬಂದನು. ಅನಂತರ ಆ ವಿಶ್ವರೂಪದಲ್ಲಿ ಒಂದು ಜೊತೆ ಕಣ್ಣುಗಳು ಗೋಚರಿಸಿದ್ದವು. ಅವುಗಳಲ್ಲಿ ದೃಗ್ಗೇಂದ್ರಿಯವು ತೋರಿತು. ಈ ಇಂದ್ರಿಯದ ಅಭಿವ್ಯಕ್ತಿಯೊಡನೆ ಅದರ ಅಧಿದೇವತೆಯಾದ ಸೂರ್ಯದೇವನು ಬಂದನು. ಆಮೇಲೆ ಅವನಲ್ಲಿ ಒಂದು ಜೊತೆ ಕಿವಿಗಳು ಮೂಡಿದವು. ಅವುಗಳಲ್ಲಿ ಶ್ರವಣೇಂದ್ರಿಯವು ತೋರಿತು. ಅದರ ಅಭಿವ್ಯಕ್ತಿಯಲ್ಲಿ ದಿಕ್ಕುಗಳ ಅಧಿಪತಿಗಳಾದ ದೇವತೆಗಳು ಬಂದರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹೀಗೆ ಒಂದೊಂದೇ ಅಂಗಗಳ ಸೃಷ್ಟಿಯು ನಡೀತಾ ಇದೆ. ಪ್ರತಿಯೊಂದು ಅಂಗಗಳಿಗೂ ಒಬ್ಬೊಬ್ಬ ದೇವತೆಗಳನ್ನ ಅಧಿದೇವತೆಯನ್ನಾಗಿ ಮಾಡಲಾಗಿದೆ. ಘ್ರಾಣೇಂದ್ರಿಯ, ಮೂಗಿನಿಂದ ಉಸಿರಾಡ್ತೇವೆ, ವಾಯು ಅದಕ್ಕೆ ಅಧಿದೇವತೆ. ಹಾಗೆ ಕಣ್ಣಿಗೆ ಸೂರ್ಯ, ಹಾಗೆಯೇ ಮುಂದಕ್ಕೆ ಕಿವಿಗೆ ದಿಗ್ದೇವತೆಗಳು ಅಧಿದೇವತೆಗಳಾಗಿದ್ದಾರೆ. ನಿರ್ಬಿಭೇದ ವಿರಾಜಸ್ತ್ವಾಗ್ರೋಮಶ್ವಾದಯಸ್ತತಾ ತಥಾ ಓಷಧಯಶ್ಚಾಸನ್ ಶಿಷ್ಣಂ ನಿರ್ಭಿದತೆ ತತಃ. ಲೀಲಾವತಿ ಮಾತಾಜಿ.
ಅರ್ಪಿಸುತ್ತದೆ. ಅನಂತರ ಭಗವಂತನ ವಿಶ್ವರೂಪವಾದ ವಿರಾಟ್ ಪುರುಷನ ಚರ್ಮವು, ಅದರ ಮೇಲೆ ರೋಮ, ಮೀಸೆ ಮತ್ತು ಗಡ್ಡಗಳು ಕಾಣಿಸಿದವು. ಆ ಬಳಿಕ ಮೂಲಿಕೆಗಳು ಮತ್ತು ಔಷಧಿಗಳು ವ್ಯಕ್ತವಾದವು. ಆಮೇಲೆ ಅವನ ಗಣನಾಂಗಗಳು ಕಾಣಿಸಿಕೊಂಡವು. ಅರ್ಪಿಸಿತು. ಹರೇ ಕೃಷ್ಣ. ಈ ವಿರಾಟ್ ರೂಪವನ್ನ ಈ ಒಂದು ಸೃಷ್ಟಿಗೆ ಹೋಲಿಸಲಾಗಿದೆ. ಆ ವಿರಾಟ್ ರೂಪದ ರೋಮಗಳು, ಅವುಗಳನ್ನ ಗಿಡಮೂಲಿಕೆಗಳು, ಔಷಧಿಗಳು, ಮರಗಳು ಇತ್ಯಾದಿಗಳಿಗೆ ಹೋಲಿಕೆ ಮಾಡಲಾಗಿದೆ. ಹಾಗೆ ನಂತರ ಜನನಾಂಗಗಳು ಕಾಣಿಸಿಕೊಂಡವು. ಮುಂದುವರಿಸ್ತಾ, ರೇತಸ್ತಸ್ಮಾದಾಪ ರೇತ ತಸ್ಮಾತ್ ಆಪ ಆಸನ್ ನಿರಭಿದ್ಯತ ವೈಗುದಂ ಗುದಾತ್ ಅಪಾನಾತ್ ಚ ಮೃತ್ಯು ಲೋಕ ಭಯಂಕರಃ. ಉಮಾ ಕುಲಕರ್ಣಿ ಮಾತಾಡಿ. ಹರಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿದೆ. ಅದಾದ ಮೇಲೆ ವೀರ್ಯವು ಮತ್ತು ಜಲದ ಅಧಿದೇವತೆ ಗೋಚರಿಸಿದರು. ಆಮೇಲೆ ಗುದವು, ಅನಂತರ ವಿಸರ್ಜನಾಂಗಗಳು ಕಾಣಿಸಿದವು. ಅನಂತರ ಬ್ರಹ್ಮಾಂಡದಲ್ಲೆಲ್ಲ ಭಯವನ್ನು ಹುಟ್ಟಿಸುವ ಮೃತ್ಯು ದೇವನು ಕಾಣಿಸಿಕೊಂಡನು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಲ್ಲಿ ಜನನಾಂಗಗಳು, ವೀರ್ಯ ಮತ್ತು ಅದರ ಅಧಿದೇವತೆಯಾದಂತಹ ಜಲದೇವತೆ, ಇವರ ಒಂದು ಸೃಷ್ಟಿಯಾಯಿತು. ಮತ್ತೆ ಮುಂದುವರಿಸ್ತಾ ಗುದ ಮತ್ತು ವಿಸರ್ಜನಾಂಗಗಳು ಸೃಷ್ಟಿಯಾದವು. ಅವುಗಳಿಂದ ಭಯವನ್ನು ಹುಟ್ಟಿಸುವಂತಹ ಮೃತ್ಯು ದೇವತೆ ಕಾಣಿಸಿಕೊಂಡನು. ಶ್ರೀಲ ಪ್ರಭುಪಾದರ ಭಾವಾರ್ಥದಲ್ಲಿ ಇದನ್ನ ವಿವರಿಸ್ತಾರೆ. ಮೃತ್ಯು ಯಾವ ರೀತಿಯಾಗಿ ಬರ್ತದೆ ಅಂತ ಹೇಳಿ. ಒಬ್ಬ ವ್ಯಕ್ತಿ ತನ್ನ ಶರೀರದಿಂದ ವೀರ್ಯಸ್ಖಲನವನ್ನ ಮಾಡಿದಷ್ಟು ಅವನ ಮೃತ್ಯು ಅವನಿಗೆ ಹತ್ತಿರವಾಗ್ತದೆ. ಮರಣದ ಸಮಸ್ಯೆ ಅನ್ನುವಂಥದ್ದು ವೀರ್ಯದ ನಾಶದಿಂದ ಉಂಟಾಗ್ತದೆ. ವೀರ್ಯವನ್ನ ವಜ್ರ ಅಂತ ಹೇಳಿ ಕರೀತಾರೆ. ಯಾರು ವೀರ್ಯವನ್ನ ಸಂರಕ್ಷಣೆ ಮಾಡ್ತಾರೋ ಶರೀರದಲ್ಲಿ, ಅವರು ಶಕ್ತಿಯನ್ನ ಹೊಂದಿರ್ತಾರೆ. ಚತುಷ್ಕುಮಾರರನ್ನ ಊರ್ಧ್ವ ರೇತಸ್ಸರು ಅಂತ ಹೇಳ್ತಾರೆ. ಅಂದ್ರೆ ಅವರ ರೇತಸ್ಸು ಅದು ಊರ್ಧ್ವಮುಖವಾಗಿ ಹರಿಯುತ್ತದೆ. ಆ ಒಂದು ರೇತಸ್ಸಿನ ಶಕ್ತಿಯಿಂದ ಅವರು ಆಧ್ಯಾತ್ಮಿಕವಾದಂತಹ ವಿಜ್ಞಾನವನ್ನ ತಿಳಿಯಲಿಕ್ಕೆ ಬೇಕಾದಂತಹ ಬುದ್ಧಿಶಕ್ತಿಯನ್ನ ಹೊಂದಿರ್ತಾರೆ. ಮುಂದೆ ಪ್ರಭುಪಾದರು ಬರೀತಾರೆ, ಈ ಪ್ರಕ್ರಿಯೆಯಿಂದ 300 ಅಥವಾ 700 ವರ್ಷಗಳವರೆಗೆ ಜೀವಿಸುವಂತಹ ಯೋಗಿಗಳು ಕೂಡ ಇದ್ದಾರೆ. ಈ ರೀತಿ ಈ ವೀರ್ಯ ಅನ್ನುವಂಥದ್ದು ಹೇಗೆ ವ್ಯಕ್ತಿಯ ಆಯುಷ್ಯವನ್ನ ನಿರ್ಧಾರ ಮಾಡ್ತದೆ ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ. 58ನೇ ಶ್ಲೋಕ. ಹಸ್ತೌ ಚ ನಿರಭಿದ್ಯೇತಾಂ ಬಲಂ ತಾಭ್ಯಾಂ ತತಸ್ವರಾಟ್ ಪಾದೌ ಚ ನಿರಭಿದ್ಯೇತಾಂ ಗತಿಸ್ತಾಭ್ಯಾಂ ತತೋ ಹರಿಹಿ. ಶ್ಯಾಮ್ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ ಮರ್ತೋದೆ ನಾನು. 58. ಒಂದ್ ಸೆಕೆಂಡ್. ಸಾರಿ ಪ್ರಭುಜಿ. ಹರೇ ಕೃಷ್ಣ. ಓಕೆ. ಅದಾದ ನಂತರ ಕೇಳಿಸ್ತದ ಪ್ರಭುಜಿ? ಎಸ್ ಮಾಡ್ಬೋದು. ಅದಾದ ನಂತರ ಭಗವಂತನ ವಿಶ್ವರೂಪದ 2 ಕೈಗಳು ವ್ಯಕ್ತವಾದುವು. ಅವುಗಳಿಂದ ವಸ್ತುಗಳನ್ನು ಹಿಡಿಯುವ ಮತ್ತು ಬೀಳಿಸುವ ಶಕ್ತಿ ವ್ಯಕ್ತವಾಯಿತು. ಆಮೇಲೆ ಇಂದ್ರನು ಕಾಣಿಸಿಕೊಂಡನು. ತರುವಾಯ ಚಲನ ಪ್ರಕ್ರಿಯೆಯೊಂದಿಗೆ ಪಾದಗಳು ವ್ಯಕ್ತವಾದವು. ಅನಂತರ ಪ್ರಭು ವಿಷ್ಣು ಪ್ರಕಟವಾದನು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ. ಒಬ್ಬ ಜೀವಾತ್ಮನು ತಾನು ಇಚ್ಛಿಸಿದಂತೆ ಈ ಒಂದು ಶರೀರವು ನಡೆಯುವಂತೆ ಭಗವಂತನು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಟ್ಟಿದ್ದಾನೆ. ಈ ಶರೀರವನ್ನ ಸರಿಯಾದಂತಹ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಭಗವಂತನು ಈ ಅಧಿದೇವತೆಗಳ ಮುಖಾಂತರ ಅಥವಾ ದೇವತೆಗಳ ಮುಖಾಂತರವಾಗಿ ಮಾಡಿಸ್ತಾ ಇದ್ದಾನೆ. ಹಸ್ತ, ಈ ಕೈಯಿಂದ ನಾವು ಅನೇಕ ಕೆಲಸಗಳನ್ನ ಮಾಡಬಹುದು. ಭಗವಂತ ಮನುಷ್ಯರಿಗೆ ವಿಶೇಷವಾಗಿ ಈ ಒಂದು ಕೈಯನ್ನು ಕೊಟ್ಟಿದ್ದಾನೆ. ಬೇರೆ ಪ್ರಾಣಿಗಳಿಗೆಲ್ಲ ಕೈಯನ್ನು ಕೊಟ್ಟಿದ್ರು ಕೂಡ ಅದು ಕೈಯನ್ನು ಕೂಡ ಕಾಲಾಗಿಯೇ ಉಪಯೋಗಿಸುವಂತಹದ್ದು. ಇನ್ನು ಕೆಲವು ಪ್ರಾಣಿಗಳ ಒಂದು ಮಂಗ ಇರ್ಬೋದು ಅಥವಾ ಬೇರೆ ಪ್ರಾಣಿಗಳು ಆ ಕೈಯ ಕೆಲಸವನ್ನ ಮಾಡುತ್ತವೆ, ಆದ್ರೂ ಕೂಡ ಅದು ಒಂದು ನಿರ್ದಿಷ್ಟ ಮಟ್ಟಕ್ಕೆ ಮಾತ್ರ. ಆದ್ರೆ ಮನುಷ್ಯನಾದವನು ತನ್ನ ಕೈಯಿಂದ ಅನೇಕ ಕರ್ಮಗಳನ್ನ, ಅನೇಕ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಇದೆಲ್ಲವೂ ಕೂಡ ಆ ಭಗವಂತನು ಕೊಟ್ಟಿರುವಂತಹ ಒಂದು ಶಕ್ತಿಯಾಗಿದೆ. ಇದಕ್ಕೆ
ಇಂದ್ರದೇವನೇ ಪ್ರಧಾನ ದೇವತೆಯಾಗಿದ್ದಾನೆ ಅಥವಾ ಅಧಿದೇವತೆಯಾಗಿದ್ದಾನೆ. ನಂತರ ವಿರಾಟ್ ಪುರುಷನ ಪಾದಗಳಿಗೆ ವಿಷ್ಣು ಅಧಿದೇವತೆಯಾಗಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ವಿಷ್ಣು ಅಂತ ಹೇಳಿದ್ರೆ ದೇವೋತ್ತಮ ಪರಮಪುರುಷನು ಶ್ರೀಕೃಷ್ಣನ ವಿಚಾರ ಹೇಳುವಂತದ್ದಲ್ಲ, ಮೂಲ ದೇವೋತ್ತಮ ಪರಮಪುರುಷ. ಇದು ವಿಷ್ಣು ಅಂತ ಹೇಳಿದ್ರೆ ಇನ್ನೊಬ್ಬ ದೇವತೆಯ ಹೆಸರನ್ನ ಇಲ್ಲಿ ಹೇಳ್ತಾ ಇರುವಂತದ್ದು ಅಂತ ಹೇಳ್ತಾರೆ. ಮುಂದುವರಿಸ್ತಾ 59ನೆಯ ಶ್ಲೋಕ. ನಾಡ್ಯೋಸ್ಯ ನಿರಭಿದ್ಯಂತ ತಾಭ್ಯೋ ಲೋಹಿತಮಾಭೃತಂ ನದ್ಯಸ್ತತ ಸಮಭವನ್ ಉದರಂ ನಿರಭಿದ್ಯತ. ಶುಭ ಆರ್ಮತಜಿ. ಹರೇ ಕೃಷ್ಣ ಪ್ರಭುಜಿ. ವಿಶ್ವ ಶರೀರದ ರಕ್ತನಾಳಗಳು ಮತ್ತು ಆಮೇಲೆ ಕೆಂಪು ರಕ್ತ ಕಣಗಳು ಅಥವಾ ರಕ್ತವು ವ್ಯಕ್ತವಾದವು. ಅವುಗಳಿಂದ ನದಿಗಳು ಹಾಗೂ ರಕ್ತನಾಳಗಳ ಅಧಿದೇವತೆಗಳು ಬಂದವು. ಅನಂತರ ಒಂದು ಉದರವು ಕಾಣಿಸಿತು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಇಲ್ಲಿ ಹೇಳ್ತಾ ಇರುವಂತಹ ಈ ಅಧಿದೇವತೆಗಳು ಏನಿದ್ದಾರೆ ಅವರನ್ನ ಸಂಪ್ರೀತಿಗೊಳಿಸುವ ಮುಖಾಂತರವಾಗಿ ನಾವು ಆ ಅಂಗಗಳಲ್ಲಿರುವಂತಹ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಇದೆ. ಅದನ್ನು ಇಲ್ಲಿ ಹೇಳ್ತಾರೆ, ನರಗಳ ದೌರ್ಬಲ್ಯ ಇರುವಂತಹ ವ್ಯಕ್ತಿ ಹರಿಯುವ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿದ್ರೆ ಅವನ ನರಗಳ ದೌರ್ಬಲ್ಯ ಸರಿ ಹೋಗ್ತದೆ. ಅದೇ ರೀತಿ ಮುಂದಿನ ಶ್ಲೋಕಗಳಲ್ಲಿ ಹೇಳುವ ಹಾಗೆ ಹಸಿವು ಬಾಯಾರಿಕೆಯಲ್ಲಿ ಸಮಸ್ಯೆ ಇದ್ದಾಗ ಒಬ್ಬ ವ್ಯಕ್ತಿ ಸಮುದ್ರ ಸ್ನಾನವನ್ನ ಮಾಡಬೇಕು. ಕ್ಷುತ್ಪಿಪಾಸೆ ತಥಾ ಸ್ಯಾತಾಂ ಸಮುದ್ರ ತು ಏತಯೋ ಅಭೂತ್ ಅಥಾಸ್ಯ ಹೃದಯಂ ಭಿನ್ನಂ ಹೃದಯಾನ್ಮನ ಉತ್ಥಿತಂ. ಲೀಲಾವತಿ ಮಾತಾಜಿ. ಅನುವಾದ. ಆಮೇಲೆ ಹಸಿವು ಬಾಯಾರಿಕೆಗಳ ಮನೋಭಾವಗಳು ಬೆಳೆದವು, ಅವುಗಳಿಂದ ಸಮುದ್ರಗಳು ವ್ಯಕ್ತವಾದವು, ಅನಂತರ ಹೃದಯವು ವ್ಯಕ್ತವಾಯಿತು, ಹೃದಯದಿಂದ ಮನಸ್ಸು ಹುಟ್ಟಿತು. ಹರೇ ಕೃಷ್ಣ. ಈ ರೀತಿ ವಿರಾಟ್ ಪುರುಷನ ಬೇರೆ ಬೇರೆ ಅಂಗಗಳ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಮುಂದುವರಿಸ್ತಾ ಮನಸ್ಸಿನ ಒಂದು ಸೃಷ್ಟಿ. ಮನಸ ಚಂದ್ರಮ ಜಾತ ಬುದ್ಧಿ ಗಿರಾಂಪತಿ ಅಹಂಕಾರ ತಥಾ ರುದ್ರ ಚಿತ್ತಂ ಚೈತ್ಯ ತಥಾ ಅಭವತ್. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ಗೆ ಜೈ. ಮನಸ್ಸಿನ ನಂತರ ಚಂದ್ರನು ಕಾಣಿಸಿದನು, ಆಮೇಲೆ ಬುದ್ಧಿಯು ಗೋಚರಿಸಿತು, ಬುದ್ಧಿಯ ನಂತರ ಬ್ರಹ್ಮನು ಗೋಚರಿಸಿದನು, ಅನಂತರ ಅಹಂಕಾರ ಮತ್ತು ಶಿವ ಕಾಣಿಸಿದರು. ಶಿವನು ಗೋಚರಿಸಿದ ತರುವಾಯ ಪ್ರಜ್ಞೆ ಮತ್ತು ಪ್ರಜ್ಞಾದಿ ದೇವತೆಗಳು ಬಂದರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದೆಲ್ಲ ಅಧಿದೇವತೆಗಳು. ಮನಸ್ಸಿನ ಅಧಿದೇವತೆ ಚಂದ್ರ, ಬುದ್ಧಿಯ ಅಧಿದೇವತೆ ಬ್ರಹ್ಮ, ಅಹಂಕಾರದ ಅಧಿದೇವತೆ ಶಿವ, ಹಾಗೂ ಪ್ರಜ್ಞೆಯ ಅಧಿದೇವತೆ ಪ್ರಜ್ಞಾಧಿದೇವತೆ ಅಂತ ಹೇಳ್ತಾರೆ. ಅದಕ್ಕೆ ಮೂಲ ಕಾರಣ ಭಗವಂತನೇ ನಮ್ಮ ಶರೀರದಲ್ಲಿ ಹೃದಯದಲ್ಲಿ ಪರಮಾತ್ಮ ರೂಪಿಯಾಗಿ ಇರುವಂತಹದ್ದು. ಆ ಪರಮಾತ್ಮನಿಂದಲೇ ನಮಗೆ ಪ್ರಜ್ಞೆ ಅನ್ನುವಂಥದ್ದು ಗೋಚರವಾಗ್ತದೆ. ಈಗ ಆ ಭೌತಿಕ ಪ್ರಕೃತಿಯ ಮೂಲ ತತ್ವಗಳೇನಿದೆ ಅವುಗಳ ಸೃಷ್ಟಿಯಾದ ನಂತರ ಕಾರ್ಯ ಸೃಷ್ಟಿಯಾಗಬೇಕು, ಕಾರ್ಯ ನಡೀಬೇಕು ಅಂತ ಹೇಳಿದ್ರೆ ಈ ಪ್ರಜ್ಞೆ ಅನ್ನುವಂಥದ್ದು ಬಹಳ ಮುಖ್ಯ. ಶರೀರದಲ್ಲಿ ಎಲ್ಲವೂ ಇದ್ರು, ಕಣ್ಣು ಇದೆ, ಕಿವಿ ಇದೆ, ಮೂಗು ನಾಲಿಗೆ ಎಲ್ಲವೂ ಇದ್ರೂ ಕೂಡ ಪ್ರಜ್ಞೆ ಒಂದು ಇಲ್ಲ ಅಂತ ಹೇಳಿದ್ರೆ ಇದು ಯಾವುದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರೆ ಅವನಿಗೆ ಏನು ತಿಳಿಯುವುದಿಲ್ಲ, ಅವನ ಶರೀರ ಯಾವುದೇ ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ. ಆ ಶರೀರವು ಮತ್ತೆ ತನ್ನ ಒಂದು ಕಾರ್ಯವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಮೊದಲು ಪ್ರಜ್ಞೆ ಬರಬೇಕು. ಹಾಗಾಗಿ ಪ್ರಜ್ಞೆ ಅಥವಾ ಪರಮಾತ್ಮನ ಒಂದು ಸ್ಥಾನ ಬಹಳ ಮುಖ್ಯವಾದಂಥದ್ದು. ಹೇಗೆ ಮೊದಲೇ ಹೇಳಿದ ಹಾಗೆ ಅಡಿಗೆ ಮನೆಯಲ್ಲಿ ಅಡಿಗೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಂದಿಟ್ಟಿದ್ದಾರೆ. ಆ ಅಡಿಗೆಯನ್ನ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿಯ ಒಳಗೆ ಭಗವಂತನು ಪರಮಾತ್ಮ ರೂಪಿಯಾಗಿ ಇರಬೇಕು. ಅದು ಯಾವ ರೀತಿಯಾಗಿ ಅನ್ನೋದನ್ನ ಈಗ ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಹೇಗೆ ಅಂತ ಹೇಳಿದ್ರೆ ವಿರಾಟ್ ಪುರುಷನು ಈಗ ಪ್ರಜ್ಞೆ ಕಳೆದುಕೊಂಡಂತಹ ವ್ಯಕ್ತಿಯಾಗಿ ಇದ್ದಾನೆ. ಅವನಿಗೆ ಪ್ರಜ್ಞೆ ಬರಬೇಕು. ಪ್ರಜ್ಞೆ ಬರಬೇಕಾದ್ರೆ ಯಾರಿಂದ ಆ ಪ್ರಜ್ಞೆ ಬರ್ತದೆ ಅನ್ನೋದನ್ನ ಈಗ ನಾವು ನೋಡೋಣ. ಆ ಪ್ರಜ್ಞೆಯು ಬರಬೇಕಾದ್ರೆ ಯಾರು ಮೂಲ ಕಾರಣರಾಗಿದ್ದಾರೆ, ಇದು ಮುಂದಿನ ವಿಚಾರ.
ಈಗ ನಾವು 62ನೇ ಶ್ಲೋಕದಿಂದ ನೋಡ್ಲಿಕ್ಕಿದ್ದೇವೆ. ಏತೆ ಹ್ಯಭ್ಯುತ್ಥಿತ ದೇವಾ ನೈವ ಅಸ್ಯ ಉತ್ಥಾಪನೆ ಅಶಕನ್ ಪುನಃ ಆವಿವಿಶು ಶಖಾನಿ ತಂ ಉತ್ಥಾಪಯಿತುಂ ಕ್ರಮಾತ್. ಶ್ಯಾಮ್ಪ್ರಿಯ ಮಾತಾಜಿ 62. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ದೇವತೆಗಳು ಮತ್ತು ವಿವಿಧ ಇಂದ್ರಿಯಗಳ ಅಧಿದೇವತೆಗಳು ಹಾಗೂ ವ್ಯಕ್ತವಾದಾಗ ಅವರು ತಮ್ಮ ಅಭಿವ್ಯಕ್ತಿಗೆ ಮೂಲನಾದವನನ್ನು ಜಾಗೃತಗೊಳಿಸಲು ಅಪೇಕ್ಷಿಸಿದರು. ಆದರೆ ಹಾಗೆ ಮಾಡಲು ವಿಫಲರಾಗಿ ಅವರು ಅವನನ್ನು ಎಚ್ಚರಿಸಲು ಒಬ್ಬರ ನಂತರ ಮತ್ತೊಬ್ಬರಂತೆ ವಿರಾಟ ಪುರುಷನ ಶರೀರವನ್ನು ಮತ್ತೆ ಪ್ರವೇಶಿಸಿದರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಈ ರೀತಿ ವಿರಾಟ್ ಪುರುಷನನ್ನ ಈಗ ಎಬ್ಬಿಸ್ಲಿಕ್ಕೆ ಯಾರು ಸಮರ್ಥರಾಗ್ತಾರೆ ಅನ್ನೋದನ್ನ ನಾವೀಗ ನೋಡೋಣ. ಈಗ ನಾವು ಕೂಡ ಮಲಗಿದ್ರೆ ನಮ್ಮನ್ನ ಎಚ್ಚರಿಸುವಂತದ್ದು ಯಾರು? ವಹ್ನಿರುವಾಚ ಮುಖಂ ಭೇಜೆ ನೋದತಿಷ್ಠತ್ತದಾ ವಿರಾಟ್ ಘ್ರಾಣೇನ ನಾಸಿಕಾ ವಾಯುರ್ನೋದತಿಷ್ಠತ್ತದಾ ವಿರಾಟ್. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಗ್ನಿದೇವನು ವಾಗೀಂದ್ರಿಯದೊಂದಿಗೆ ವಿರಾಟ್ ಪುರುಷನ ಬಾಯಿಯನ್ನು ಪ್ರವೇಶಿಸಿದನು. ಆದರೆ ವಿರಾಟ್ ಪುರುಷನನ್ನು ಎಚ್ಚರಿಸಲಾಗಲಿಲ್ಲ. ಅನಂತರ ವಾಯುದೇವನು ಘ್ರಾಣೇಂದ್ರಿಯದೊಂದಿಗೆ ಅವನ ನಾಸಿಕ ರಂಧ್ರಗಳನ್ನು ಪ್ರವೇಶಿಸಿದನು. ಆದರೆ ಆಗಲೂ ವಿರಾಟ್ ಪುರುಷನು ಎಚ್ಚರಗೊಳ್ಳಲು ತಿರಸ್ಕರಿಸಿದನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಕ್ಷಿಣಿ ಚಕ್ಷುಷಾದಿತ್ಯ ನೋದತಿಷ್ಠತ್ತದಾ ವಿರಾಟ್ ಶ್ರೋತ್ರೇಣ ಕರ್ಣೌ ಚ ದಿಶೋ ನೋದತಿಷ್ಠತ್ತದಾ ವಿರಾಟ್. ಲೀಲಾವತಿ ಮಾತಾಜಿ. ಸೂರ್ಯದೇವನು ದೃಕ್ ಇಂದ್ರಿಯದೊಡನೆ ವಿರಾಟ್ ಪುರುಷನ ನೇತ್ರಗಳನ್ನು ಪ್ರವೇಶಿಸಿದನು. ಆದರೆ ಆಗಲೂ ವಿರಾಟ್ ಪುರುಷನು ಹೇಳಲಿಲ್ಲ. ಹಾಗೆಯೇ ದಿಕ್ಕುಗಳ ಪ್ರಧಾನ ದೇವತೆಗಳು ಶ್ರವಣೇಂದ್ರಿಯದೊಂದಿಗೆ ಅವನ ಕಿವಿಗಳನ್ನು ಪ್ರವೇಶಿಸಿದರು. ಆದರೆ ಆಗಲೂ ಅವನು ಹೇಳಲಿಲ್ಲ. ಹರೇ ಕೃಷ್ಣ. ತ್ವಚಂ ರೋಮಭಿರೋಷದ್ಯೋ ನೋದತಿಷ್ಠತ್ತದಾ ವಿರಾಟ್ ರೇತಸಾ ಶಿಷ್ಣಮಾಪಸ್ತು ನೋದತಿಷ್ಠತ್ತದಾ ವಿರಾಟ್. ಉಮಾಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಪಾದ್ ಗೀತೆ. ಚರ್ಮ, ಮೂಲಿಕೆಗಳು ಮತ್ತು ರುಚಿಕಾರಕ ಸಸ್ಯಗಳ ಪ್ರಧಾನ ದೇವತೆಗಳು ಶರೀರದ ರೋಮಗಳೊಂದಿಗೆ ವಿರಾಟ ಪುರುಷನ ಚರ್ಮದೊಳಗೆ ಪ್ರವೇಶಿಸಿದರು. ಆದರೆ ಆಗಲೂ ಕೂಡ ವಿರಾಟ ಪುರುಷನು ಎಚ್ಚರಗೊಳ್ಳಲು ನಿರಾಕರಿಸಿದನು. ಜಲದ ಪ್ರಧಾನ ದೇವತೆಯು ಉತ್ಪಾದಕ ಸಾಮರ್ಥ್ಯದೊಂದಿಗೆ ಅವನ ಜನನಾಂಗವನ್ನು ಪ್ರವೇಶಿಸಿದನು. ಆದರೆ ಆಗಲೂ ವಿರಾಟ ಪುರುಷನು ಏಳಲಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಗುದಂ ಮೃತ್ಯುರಪಾನೇನ ನೋದತಿಷ್ಠತ್ತದಾ ವಿರಾಟ್ ಹಸ್ತಾಮಿಂದ್ರೋ ಬಲೈನೈವ ನೋದತಿಷ್ಠತ್ತದಾ ವಿರಾಟ್. ಶ್ಯಾಮ್ಪ್ರಿಯ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. 66. ಹಾ ಪ್ರಭುಜಿ. ಮೃತ್ಯುದೇವನು ವಿಸರ್ಜನ ನಾಗದೊಂದಿಗೆ ಅವನ ಗುದವನ್ನು ಪ್ರವೇಶಿಸಿದನು. ಆದರೆ ವಿರಾಟ ಪುರುಷನು ಚಟುವಟಿಕೆಗೆ ಪ್ರಚೋದಿತನಾಗಲಿಲ್ಲ. ಇಂದ್ರದೇವನು ವಸ್ತುಗಳನ್ನು ಹಿಡಿಯುವ ಮತ್ತು ಬೀಳಿಸುವ ಶಕ್ತಿಯೊಂದಿಗೆ ಕೈಗಳನ್ನು ಪ್ರವೇಶಿಸಿದನು. ಆದರೆ ಆಗಲೂ ಕೂಡ ವಿರಾಟ್ ಪುರುಷನು ಏಳಲಿಲ್ಲ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ವಿಷ್ಣುರ್ಗತ್ಯ ಏವ ಚರಣೌ ನೋದತಿಷ್ಠತ್ತದಾ ವಿರಾಟ್ ನಾಡಿರ್ನದ್ಯೋ ಲೋಹಿತೇನ ನೋದತಿಷ್ಠತ್ತದಾ ವಿರಾಟ್. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭು ವಿಷ್ಣು ಚಲನಶಕ್ತಿಯೊಂದಿಗೆ ಅವನ ಪಾದಗಳನ್ನು ಪ್ರವೇಶಿಸಿದನು. ಆದರೆ ಆಗಲೂ ಕೂಡ ವಿರಾಟ್ ಪುರುಷನು ಎದ್ದು ನಿಲ್ಲಲು ನಿರಾಕರಿಸಿದನು. ನದಿಗಳು ರಕ್ತ ಮತ್ತು ಸಂಚಲನ ಶಕ್ತಿಯೊಂದಿಗೆ ಅವನ ರಕ್ತನಾಳಗಳಲ್ಲಿ ಪ್ರವೇಶಿಸಿದವು. ಆದರೆ ಆಗಲೂ ವಿರಾಟ್ ಪುರುಷನನ್ನು ಚಲಿಸುವಂತೆ ಮಾಡಲಾಗಲಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದೇ ಕಾರಣಕ್ಕೆ ಇಲ್ಲಿ ವಿಷ್ಣು ಅಂತ ಹೇಳಿದ್ರೆ ದೇವತೆ ಅಂತ ಹೇಳಿ ಹೇಳಿರುವಂತಹದ್ದು. ಯಾಕಂದ್ರೆ ಭಗವಂತನೇ ಪ್ರವೇಶ ಮಾಡುವುದು ಅಂತ ಹೇಳಿ ಇಲ್ಲ, ಅವನೇ ಪ್ರವೇಶ ಮಾಡಿ ಇಲ್ಲಿ ಪ್ರಜ್ಞೆ ಬರಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಭು ವಿಷ್ಣುವು ಪಾದಗಳನ್ನು ಪ್ರವೇಶಿಸಿದ್ರು ಕೂಡ ವಿರಾಟ್ ರೂಪನು ಏಳಲಿಲ್ಲ. ಕ್ಷುತ್ರುಢ್ಯಾಂ ಉದರಂ ಸಿಂಧೂರ್ ನೋದತಿಷ್ಠಸ್ತದಾ ವಿರಾಟ್ ಹೃದಯಂ ಮನಸಾ ಚಂದ್ರೋ ನೋದತಿಷ್ಠಸ್ತದಾ ವಿರಾಟ್. ಶಾಂತರೂಪಿಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ.
ಹರೇ ಕೃಷ್ಣ. ಅನುವಾದ: ಸಮುದ್ರವು ಹಸಿವು ಮತ್ತು ಬಾಯಾರಿಕೆಗಳೊಡನೆ ಅವನ ಉದರವನ್ನು ಪ್ರವೇಶಿಸಿತು, ಆದರೆ ಆಗಲೂ ಕೂಡ ಆ ವಿಶ್ವರೂಪನು ಏಳಲು ನಿರಾಕರಿಸಿದನು. ಚಂದ್ರದೇವನು ಮನಸ್ಸಿನೊಂದಿಗೆ ಅವನ ಹೃದಯವನ್ನು ಪ್ರವೇಶಿಸಿದನು, ಆದರೆ ಆ ವಿರಾಟ್ ಪುರುಷನನ್ನು ಎಬ್ಬಿಸಲಾಗಲಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಬುದ್ಧ್ಯಾ ಬ್ರಹ್ಮಾಪಿ ಹೃದಯಂ ನೋದತಿಷ್ಠಸ್ತದಾ ವಿರಾಟ್, ರುದ್ರೋಭಿಮತ್ಯಾ ಹೃದಯಂ ನೋದತಿಷ್ಠಸ್ತದಾ ವಿರಾಟ್. ಲೀಲಾವತಿ ಮಾತಾಜಿ. ಬ್ರಹ್ಮನೂ ಕೂಡ ಬುದ್ಧಿಯೊಂದಿಗೆ ಅವನ ಹೃದಯವನ್ನು ಪ್ರವೇಶಿಸಿದನು, ಆದರೆ ಆಗಲೂ ಸಹ ವಿಶ್ವಪುರುಷನನ್ನು ಕೇಳುವಂತೆ ಒಡಂಬಡಿಸಲಾಗಲಿಲ್ಲ. ರುದ್ರನೂ ಕೂಡ ಅಹಂಕಾರಗಳನ್ನು ಅವನ ಹೃದಯವನ್ನು ಪ್ರವೇಶಿಸಿದನು, ಆದರೆ ಆಗಲೂ ಕೂಡ ಈ ವಿರಾಟ್ ಪುರುಷನು ತಿಳಿಸಲಿಲ್ಲ. ಹರೇ ಕೃಷ್ಣ. ಈಗ ಕೊನೆಯದಾಗಿ ಇವರೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಅವನನ್ನ ಎಬ್ಬಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾದ್ರೆ ಯಾರಿಂದ ಸಾಧ್ಯ ಆಯಿತು? ಚಿತ್ತೇನ ಹೃದಯಂ ಚೈತ್ಯ ಕ್ಷೇತ್ರಜ್ಞ ಪ್ರಾವಿಶದ್ಯತ ವಿರಾಟ್ ತದೈವ ಪುರುಷ ಸಲಿಲಾತ್ ಉದತಿಷ್ಠತ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಪಾದಿದೆ. ಹಾಗಿದ್ದರೂ ಪ್ರಜ್ಞೆಯನ್ನು ನಿಯಂತ್ರಿಸುವ ಅಧಿದೇವತೆಯು ಚಿತ್ತದೊಂದಿಗೆ ಹೃದಯವನ್ನು ಪ್ರವೇಶಿಸಿದನು. ಆ ಕ್ಷಣದಲ್ಲಿಯೇ ವಿಶ್ವ ಪುರುಷನು ಕಾರಣೋದಕಗಳಿಂದ ಮೇಲೆದ್ದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಆ ವಿರಾಟ್ ಪುರುಷ ಅಂತ ಹೇಳಿದ್ರೆ ಈ ಸಮಸ್ತ ಬ್ರಹ್ಮಾಂಡದ ಅಭಿವ್ಯಕ್ತಿ, ಈ ಎಲ್ಲಾ ಸೃಷ್ಟಿಯ ಏನು 14 ಲೋಕಗಳಿವೆ ಅವುಗಳೆಲ್ಲವನ್ನು ಒಟ್ಟಿಗೆ ಸೇರಿಸಿ ಆ ವಿರಾಟ್ ರೂಪವನ್ನ ತಿಳಿಸಿರುವಂತಹದ್ದು. ಆತನಿಗೆ ಪ್ರಜ್ಞೆಯು ಬಂದಿದೆ, ಅಥವಾ ಪ್ರಜ್ಞೆಯನ್ನು ನಿಯಂತ್ರಿಸುವಂತಹ ಅಧಿದೇವತೆ ಪರಮಾತ್ಮನಾಗಿ ಭಗವಂತನು ಆ ಒಂದು ವಿರಾಟ್ ರೂಪದಲ್ಲಿ ಪ್ರವೇಶವನ್ನ ಮಾಡಿದ್ದಾನೆ. ಇದನ್ನ ಮನುಷ್ಯನಿಗೆ ಹೋಲಿಸಿ ತಿಳಿಸ್ತಾರೆ. ಯಥಾ ಪ್ರಸುಪ್ತಂ ಪುರುಷಂ ಪ್ರಾಣೇಂದ್ರಿಯ ಮನೋಧಿಯ ಪ್ರಭವಂತಿ ವಿನಾಯೇನ ನೋತ್ಥಾಪಯಿತು ಮೋಜಸ. ಶ್ಯಾಮ್ಪ್ರಿಯ ಮಾತಾಜಿ 71. ಹರೇ ಕೃಷ್ಣ ಪ್ರಭುಜಿ. ಮನುಷ್ಯನು ನಿದ್ರಿಸುತ್ತಿರುವಾಗ ಭೌತಿಕವಾಗಿ ಹೊಂದಿರುವ ಎಲ್ಲವೂ ಪ್ರಾಣಶಕ್ತಿ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಶಕ್ತಿ ಅವನನ್ನು ಎಚ್ಚರಿಸಲಾರವು. ಪರಮಾತ್ಮನು ಸಹಾಯ ಮಾಡಿದಾಗ ಮಾತ್ರ ಅವನನ್ನು ಎಚ್ಚರಿಸಬಹುದು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಇದು ಸಾಂಖ್ಯ ದರ್ಶನದ ಒಂದು ವಿವರಣೆ. ಕಪಿಲ ಸಾಂಖ್ಯ, ಈ ಏನು ಆಸ್ತಿಕ ಕಪಿಲ ಹೇಗೆ ಎಲ್ಲಾ ತತ್ವಗಳನ್ನು ವಿವರಿಸಿದ ನಂತರ ಈ ಎಲ್ಲಾ ತತ್ವಗಳಿಂದ ಕಾರ್ಯ ಸೃಷ್ಟಿಯಾಗಬೇಕು ಅಂತ ಆದ್ರೆ ಅದಕ್ಕೆ ಪರಮಾತ್ಮನು ಕಾರಣ ಅಂತ ಹೇಳಿ ತಿಳಿಸುವಂತಹದ್ದು ಇದು ಸರಿಯಾದಂತಹ ಸಾಂಖ್ಯಶಾಸ್ತ್ರ, ಸಾಂಖ್ಯ ಯೋಗ. ಆದ್ರೆ ನಾಸ್ತಿಕನಾದಂತಹ ಕಪಿಲನು ಈ ಒಂದು ಸಾಂಖ್ಯವನ್ನ ಕೇವಲ ಭೌತಿಕ ಪ್ರಕೃತಿಯ ಒಂದು ವಿಶ್ಲೇಷಣೆಗಷ್ಟೇ ಉಪಯೋಗಿಸಿ ಆ ಭಗವಂತನ ಇರುವಿಕೆಯನ್ನ ತಿಳಿಸುವುದಿಲ್ಲ. ಅದು ನಾಸ್ತಿಕ ಸಾಂಖ್ಯ ಅಂತೇಳಿ ಹೇಳ್ತಾರೆ. ಇಲ್ಲಿ ಕೊಟ್ಟಿರುವಂತಹ ಸಾಂಖ್ಯ ದರ್ಶನ ಏನಿದೆ ಇದು ಸಂಪೂರ್ಣವಾದಂತಹ ಪರಿಪೂರ್ಣವಾದಂತಹ ಸಾಂಖ್ಯ ದರ್ಶನ. ಇದು ಆ ಸಾಂಖ್ಯ ಯೋಗದ ಅಥವಾ ಸಾಂಖ್ಯ ದರ್ಶನ, ಸಾಂಖ್ಯ ಜ್ಞಾನದ ಒಂದು ಏನು ಉದ್ದೇಶ ಇದೆ ಅದನ್ನ ಇಲ್ಲಿ ಸಂಪೂರ್ಣವಾಗಿ ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಕೊನೆಯ ಶ್ಲೋಕ, ಈ ಒಂದು 72ನೆಯ ಶ್ಲೋಕ. ತಮಸ್ಮಿನ್ ಪ್ರದ್ಯಗಾತ್ಮಾನಂ ಧಿಯಾ ಯೋಗ ಪ್ರವೃತ್ತಯ ಭಕ್ತ್ಯಾ ವಿರಕ್ತ್ಯಾ ಜ್ಞಾನೇನ ವಿವಿಚ್ಯಾತ್ಮನಿ ಚಿಂತಯೇತ್. ಶುಭಾರ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆದ್ದರಿಂದ ಏಕಾಗ್ರತೆಯ ಭಕ್ತಿ ಸೇವೆಯ ಮೂಲಕ ಗಳಿಸಿದ ಭಕ್ತಿ, ವೈರಾಗ್ಯ ಮತ್ತು ಆಧ್ಯಾತ್ಮ ಜ್ಞಾನದ ಪ್ರಗತಿಯಿಂದ ಪರಮಾತ್ಮನು ಶರೀರದಿಂದ ಪ್ರತ್ಯೇಕವಾಗಿದ್ದರೂ ಏಕಕಾಲದಲ್ಲಿ ಅವನು ಇದೇ ಶರೀರದಲ್ಲಿರುವನೆಂದು ಚಿಂತಿಸಬೇಕು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ. ನಮ್ಮೆಲ್ಲರ ಶರೀರದಲ್ಲಿ ಆ ಪರಮಾತ್ಮನು ಸ್ಥಿತನಾಗಿದ್ದಾನೆ. ಅವನು ಇರುವುದಕ್ಕೆ ಈ ಶರೀರವು ಚಲಿಸ್ತಾ ಇದೆ. ಈ ಶರೀರದಿಂದ ಕಾರ್ಯಗಳು ನಡೆಯುತ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಯಾವ ಕಾರ್ಯವೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರಜ್ಞೆಯ ಒಂದು ಕಾರ್ಯ. ಪ್ರಜ್ಞೆಯಿಂದಲೇ ಇದೆಲ್ಲವೂ ಕೂಡ ಸಾಧ್ಯವಾಗ್ತಾ ಇದೆ. ಪ್ರಜ್ಞೆ ಇಲ್ಲದೆ ಹೋದ್ರೆ ಈ ಶರೀರದಲ್ಲಿ ಇಂದ್ರಿಯಗಳು ಮತ್ತು ಎಲ್ಲ ಭೌತಿಕ ಅಂಶಗಳು ಎಲ್ಲವೂ ಇದ್ರೂ ಕೂಡ ಪ್ರಜ್ಞೆ ಇಲ್ಲದೆ ಇದ್ರೆ ಯಾವ ಕಾರ್ಯವೂ ನಡೆಯುವುದಿಲ್ಲ, ಎಲ್ಲವೂ ಇದ್ದು ವ್ಯರ್ಥ. ಅದರಿಂದ ಈ ಪ್ರಜ್ಞೆಗೆ ಬಹಳ ಪ್ರಾಮುಖ್ಯತೆಯನ್ನ ಇಲ್ಲಿ
ತಿಳಿಸಲಾಗಿದೆ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ. ಆ ಭಗವಂತನ ಭಕ್ತಿಯೋಗವನ್ನ ಮಾಡುವ ಮುಖಾಂತರವಾಗಿ ನಾವು ನಮ್ಮ ಈ ಒಂದು ಪ್ರಜ್ಞೆಯನ್ನ ಶುದ್ಧೀಕರಿಸಿಕೊಳ್ಳಬೇಕು. ನಾವು ಈಗ ಪ್ರಸ್ತುತವಾಗಿ ಭೌತಿಕವಾದಂತಹ ಪ್ರಜ್ಞೆಯನ್ನ ಹೊಂದಿದ್ದೇವೆ. ನಾವು ಕೃಷ್ಣ ಪ್ರಜ್ಞೆಯನ್ನ ಹೊಂದಬೇಕು. ಅದು ನಮ್ಮ ಈ ಎಲ್ಲಾ ಸಾಧನೆಯ ಮೂಲ ಉದ್ದೇಶವಾಗಿದೆ. ಈಗ ಭೌತಿಕವಾಗಿ ನಾವು ಈ ಪ್ರಪಂಚದಲ್ಲಿ ಏನೆಲ್ಲ ಕಾಣ್ತಾ ಇದೆ ಅದನ್ನೇ ಅದು ಸತ್ಯ ಅಂತ ಹೇಳಿ ತಿಳ್ಕೊಳ್ತೇವೆ, ಅಥವಾ ಅಷ್ಟೇ ಪ್ರಪಂಚ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಇದು ಹೇಗೆ ಅಂತ ಹೇಳಿದ್ರೆ, ಅವಿದ್ಯೆಯ ಸೃಷ್ಟಿಯಲ್ಲಿ ನಾವು ನೋಡಿದ್ದೇವೆ ಹೇಗೆ ಅವಿದ್ಯೆ ನಮ್ಮ ನಿಜವಾದಂತಹ ಸ್ವರೂಪವನ್ನ ಮರೆಮಾಚಿ ಮಾಯೆಯಲ್ಲಿ ಮಿಥ್ಯೆಯಾದಂತಹ ಮಾಯೆ. ಈ ಮಾಯೆ ಅನ್ನುವಂಥದ್ದು ಇಲ್ಲದೆ ಇರುವಂತದ್ದು ಅಂತ ಅರ್ಥ ಅಲ್ಲ. ಮಿಥ್ಯೆ ಅಂತ ಹೇಳಿದ್ರೆ ಅಶಾಶ್ವತವಾದದ್ದು, ಇವತ್ತು ಇದೆ ನಾಳೆ ಇರುವುದಿಲ್ಲ, ಅದಕ್ಕೆ ಅದನ್ನ ಮಾಯೆ ಅಂತ ಹೇಳಿ ಕರೀತಾರೆ. ಇದನ್ನೇ ಶಾಶ್ವತ ಅಂತ ಹೇಳಿ ತಿಳ್ಕೊಂಡು ಇಲ್ಲೇ ನಾವು ಸುಖವಾಗಿರ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರುವಂತಹದ್ದು. ಆದ್ರೆ ನಾವು ಕೃಷ್ಣ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳಬೇಕು. ಆ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಜ್ಞೆಯನ್ನ ನಾವು ಶುದ್ಧೀಕರಿಸಬೇಕು. ಭಗವಂತನ ಸ್ಮರಣೆ ನಮಗೆ ಆಗಬೇಕು. ಅದಕ್ಕೆ ನಮಗೆ ಪ್ರಭುಪಾದರು ಕೊಟ್ಟಿರುವಂತಹ ಸಾಧನೆಯ ಮಾರ್ಗ ಯಾವುದು ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವಂತಹದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೊದಲು ಈ ಒಂದು ಮಂತ್ರವನ್ನು ನಾವು ಜಪಿಸುವಾಗ ಅದು ಕೇವಲ ನಾಲಿಗೆಯಿಂದ ಮಾತ್ರ ನಾವು ಜಪಿಸುವಂತಹದ್ದು ಮತ್ತು ಅದನ್ನ ಶ್ರವಣ ಮಾಡುವಂತಹದ್ದು. ಆದ್ರೆ ನಾವು ಮನಸ್ಸಿಟ್ಟು ಆ ಒಂದು ಶ್ರವಣವನ್ನು ಮಾಡಿದಾಗ, ಮನಸ್ಸಿಟ್ಟು ಜಪವನ್ನ ಮಾಡ್ತಾ ಹೋದಾಗ ನಮ್ಮ ಹೃದಯವು ಶುದ್ಧವಾಗುವಂಥದ್ದು ನಮಗೆ ತಿಳಿಯುತ್ತದೆ. ಚೇತೋದರ್ಪಣ ಮಾರ್ಜನಂ. ಈ ಚೇತೋದರ್ಪಣ ಮಾರ್ಜನಂ ಅನ್ನುವಂತಹ ಒಂದು ಸಾಧನದಿಂದ ನಮ್ಮ ಪ್ರಜ್ಞೆಯನ್ನು ನಾವು ಶುದ್ಧೀಕರಿಸಿದಾಗ ಆ ಭಗವಂತನನ್ನ ತಿಳಿಯುವಂತಹ ಒಂದು ಅವಕಾಶ, ಆ ಒಂದು ಶಕ್ತಿ ಆ ಭಗವಂತನಿಂದ ನಮಗೆ ದೊರಕ್ತದೆ. ಅದನ್ನ ನಾವು ಆ ಒಂದು ಸಾಧನೆಯನ್ನು ನಾವು ಪ್ರತಿನಿತ್ಯವೂ ಕೂಡ ಮಾಡಬೇಕು. ಇದು ಈ ಭೌತಿಕ ಪ್ರಕೃತಿಯ ಮೂಲ ತತ್ವಗಳನ್ನ ತಿಳಿದುಕೊಳ್ಳುವುದರ ಹಿಂದೆ ಇರುವಂತಹ ಒಂದು ಮುಖ್ಯವಾದಂತಹ ಉದ್ದೇಶ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಭೌತಿಕ ಪ್ರಕೃತಿಯನ್ನ ನಾವು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ಅನ್ನೋದನ್ನ ಕಪಿಲ ಮುನಿಗಳು ತಿಳಿಸ್ತಾರೆ. ಆಮೇಲೆ ಇದನ್ನ ಈ ಒಂದು ಅಂಡದ ಸೃಷ್ಟಿ ಹೇಗೆ ಆಯಿತು ಅನ್ನೋದನ್ನ ತಿಳಿಸಿದ ಮೇಲೆ, ಈ ಬ್ರಹ್ಮಾಂಡದ ಸೃಷ್ಟಿ ಹೇಗೆ ಆಯಿತು ಅನ್ನೋದನ್ನ ತಿಳಿಸಿದ ಮೇಲೆ ಈ ಜೀವಿಗಳ ಸೃಷ್ಟಿ ಹೇಗಾಗ್ತದೆ, ಜೀವಿಯು ತಾಯಿಯ ಗರ್ಭದಲ್ಲಿ ಹೇಗೆ ಜನ್ಮವನ್ನ ಪಡೆಯುವಂತಹದ್ದು, ಆ ಶಿಶುವು ಹೇಗೆ ಆ ಶರೀರದಲ್ಲಿ ನಾನಾ ಅಂಗಾಂಗಗಳನ್ನ, ಈಗ ಹೇಗೆ ನಾವು ನೋಡಿದ್ದೇವೆ, ಮೊದಲು ಬಾಯಿಯ ಸೃಷ್ಟಿ ಆಯಿತು, ಆಮೇಲೆ ಮೂಗು, ಆಮೇಲೆ ಕಣ್ಣು, ಕಿವಿ, ಈ ರೀತಿಯಾಗಿ ಬೇರೆ ಬೇರೆ ಅಂಗಾಂಗಗಳ ಸೃಷ್ಟಿ ಹೇಗೆ ಆಯಿತು ಅನ್ನೋದನ್ನ ನಾವು ವಿರಾಟ್ ರೂಪನ ಉದಾಹರಣೆಯಲ್ಲಿ ನೋಡಿದ್ದೇವೆ. ಮುಂದಕ್ಕೆ ಈ ಭ್ರೂಣದಲ್ಲಿ ಹೇಗೆ ಜೀವಿಯ ಶರೀರದ ಒಂದು ಸೃಷ್ಟಿ ಉಂಟಾಗ್ತದೆ ಅನ್ನೋದನ್ನ ನಾವು ಮುಂದಿನ ಅಧ್ಯಾಯಗಳಲ್ಲಿ ನೋಡ್ಲಿಕ್ಕಿದ್ದೇವೆ. ಇಲ್ಲಿಗೆ ಈ ಒಂದು 26ನೆಯ ಅಧ್ಯಾಯವನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ. 27ನೇ ಅಧ್ಯಾಯವನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇಲ್ಲಿಗೆ ಈ ಒಂದು ತರಗತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಹರೇ ಕೃಷ್ಣ.